ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಟೋಟಲ್ ಆಗಿ 976 ಪೋಸ್ಟ್ ನಮ್ಮ ಭಾರತೀಯ ವಿಮಾನ ನಿಲ್ದಾಣದಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಅಲ್ಲಿ ಖಾಲಿರುವಂತಹ ಪೋಸ್ಟ್ಗೆ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ. ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸಿದ್ರೆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯಾವುದೇ ಪರೀಕ್ಷೆ ಇರೋದಿಲ್ಲ. ನಿಮಗೆ ಸ್ಕೋರ್ ಮೇಲೆ ಆಯ್ಕೆ ಮಾಡ್ತಾರೆ. ಇಷ್ಟು ಪರ್ಸೆಂಟೇಜ್ ತಗೊಂಡಿರ್ತಾರಲ್ಲ, ಆ ಒಂದು ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ತಾರೆ. ಉದಾಹರಣೆಗೆ ನಿಮಗೆ 90% ಆಗಿದೆ ಅಂತ ಅನ್ಕೊಳ್ಳಿ. ಈ ಒಂದು ವಿಮಾನ ನಿಲ್ದಾಣದಲ್ಲಿ 90% ಆದಂತ ವ್ಯಕ್ತಿಗಳು ನೀವೇನಾದ್ರೂ ಅರ್ಜಿ ಸಲ್ಲಿಸಿದ್ರೆ, ಈಗ ನಿಮ್ಗಿಂತ ಜಾಸ್ತಿ ಇದ್ದವರು ಅರ್ಜಿ ಸಲ್ಲಿಸಿರ್ತಾರೆ. ಅಂದ್ರೆ 92 ಇದ್ದಂತ ವ್ಯಕ್ತಿಗಳು ಅರ್ಜಿ ಸಲ್ಲಿಸಿರ್ತಾರೆ. ಇದು ನೀವಾಗಿರ್ತೀರಾ, ಇನ್ನೊಬ್ಬ ನಿಮ್ಮ ಒಂದು ಬೇರೆದವ್ರು ಆಗಿರ್ತಾರೆ, ಬೇರೆ ರಾಜ್ಯದವ್ರು ಆಗ್ಬೋದು ಅಥವಾ ನಮ್ಮ ಒಂದು ಕರ್ನಾಟಕ ರಾಜ್ಯದವರೇ ಆಗ್ಬೋದು. ಇದರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ಬೇಕು ಹೇಳಿ? 90 ಇದ್ದವ್ರದ್ದು ಸೆಲೆಕ್ಟ್ ಮಾಡ್ಬೇಕಾ ಅಥವಾ 92 ಇದ್ದವ್ರು ಸೆಲೆಕ್ಟ್ ಮಾಡ್ಬೇಕಂತ ನೀವು ಕಮೆಂಟ್ ಮಾಡಿ. ಇಲ್ಲಿ ಅವ್ರು ಸೆಲೆಕ್ಟ್ ಮಾಡೋದು 2-3 ಪ್ರಕಾರ ಸೆಲೆಕ್ಟ್ ಮಾಡ್ತಾರೆ. ಒಂದು ನಿಮ್ಮೊಂದು ಪರ್ಸೆಂಟೇಜ್ ತೆಗಿತಾರೆ, ಎಷ್ಟು ಮಾರ್ಕ್ಸ್ ಆಗಿದಿಲ್ಲ ಅದ್ರ ಮೇಲೆ ಚೆಕ್ ಮಾಡ್ತಾರೆ. ಅದ ನಂತರ ಇನ್ನೊಂದು ನಿಮ್ಮೊಂದು ಮೀಸಲಾತಿ, ಈ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿಮಗೆ ಚೆಕ್ ಮಾಡ್ತಾರೆ. ಅದರ ನಂತರ ನಿಮ್ಮೊಂದು ಡೇಟಾ ಬರ್ತು, ಈ ಒಂದು ನಿಮ್ಮೊಂದು ಡೇಟಾ ಬರ್ತ್ ಬೇರೆ ಕೂಡ ಚೆಕ್ ಮಾಡ್ತಾರೆ. ಇಲ್ಲೆಷ್ಟಾಯ್ತು? ಒಂದು ನಿಮ್ಮ ಅಂಕಪಟ್ಟಿ ಮಾರ್ಕ್ಸ್ ಕಾರ್ಡ್ ಆಯ್ತು, ಇನ್ನೊಂದು ನಿಮ್ಮ ಡೇಟಾ ಬರ್ತ್ ಆಯ್ತು, ಇನ್ನೊಂದು ಮೀಸಲಾತಿ. ಇದನ್ನೆಲ್ಲ ಸ್ಕೋರ್ಗಳನ್ನ ಚೆಕ್ ಮಾಡಿದಾಗ 2023ರಲ್ಲಿ ಪಾಸ್ ಆಗಿರ್ಬೇಕಾಗತ್ತೆ. ಇತ್ತೀಚಿನ ದಿನದಲ್ಲಿ 2023 ಮತ್ತು 24ನೇ ಸಾಲಿಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲ ಸ್ಕೋರ್ ಅನ್ನ ತೆಗೆದು ಯಾವ ಒಂದು ವಿದ್ಯಾರ್ಥಿಗಳು ಅದಕ್ಕೆ ತಕ್ಕಂತೆ ಎಲ್ಲ ಸರಾಸರಿ ತೆಗೆದಾಗ ಕೊನೆಯಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತಲ್ಲ, ಈಗ ಉದಾಹರಣೆಗೆ 70% ಬಂತ ಅಂತ ತಿಳ್ಕೊಳ್ಳಿ, ಎಲ್ಲ ಸರಾಸರಿ ತೆಗೆದಾಗ. ಇನ್ ಬೇರೆದವ್ರದ್ದು 80% ಬಂತ ಅಂತ ತಿಳ್ಕೊಳ್ಳಿ, ಎಲ್ಲ ಸರಾಸರಿ ತೆಗೆದಾಗ. ಆಮೇಲೆ ಏನಿದೆಯಲ್ಲ, ಇದು ನೋಡಲ್ಲ ಅವರು, ಇಲ್ಲಿ ನೋಡ್ತಾರೆ. 70% ಯಾರ್ದಿದೆಯಲ್ಲ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ, 80% ಯಾರ್ದಿದೆಯಲ್ಲ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ಕೆಲವೊಂದು ಸಾರಿ ಹೇಗಾಗತ್ತೆ ಅಂದ್ರೆ, ನೀವೇನು ಸ್ಕೋರ್ ಮಾಡಿರ್ತಾರಲ್ಲ 2023 ಮತ್ತು 24ನೇ ಸಾಲಿನಲ್ಲಿ, ಇದ್ರ ಮೇಲೆ ಆಯ್ಕೆ ಮಾಡ್ತಾರೆ. ಈಗ ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ, ಹೇಗೆ ಏನು ಅಂತ ಹೇಳಿ ಅದನ್ನೇ ಕೊಟ್ಟಿದ್ದಾರೆ. ಈ ಒಂದು ವಿಮಾನ ನಿಲ್ದಾಣದಲ್ಲಿ ನೇರವಾಗಿ ಸಂದರ್ಶನ ಇರುತ್ತೆ. ಮತ್ತೆ ಈಗೇನು ತಿಳಿಸ್ಕೊಟ್ಟಿನಲ್ಲ 2 ನಿಮಿಷ ಗಟ್ಲೆ, ಇದು ನಿಮಗೆ ಆಯ್ಕೆ ಮಾಡ್ತಾರೆ. ಬನ್ನಿ ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಟೋಟಲ್ ಆಗಿ 976 ಪೋಸ್ಟ್ ಇರತ್ತೆ. ಮೊನ್ನೆ ಒಂದು ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದೆ, ಅದು ನಮಗೆ 15-20 ಪೋಸ್ಟ್ ಅಷ್ಟೇ ಇತ್ತು. ಈಗ ಮತ್ತೊಂದು ಹೊಸ ನೇಮಕಾತಿ ನಡೀತಾ ಇದೆ. ಇದು ಸಂಪೂರ್ಣವಾಗಿ ಸರ್ಕಾರಿ ಹುದ್ದೆಗಳು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಯಾವುದೇ ರೀತಿಯಾಗಿ ಗೊಳ್ಳು ಫಾರನ್ ಅಲ್ಲ, ಪ್ರೈವೇಟ್ ಅಲ್ಲ, ವರ್ಕ್ ಫ್ರಮ್ ಹೋಮ್ ಇರೋದಿಲ್ಲ. ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತೆ ಜಾಬ್ ಅಪ್ಲಿಕೇಶನ್ ಹಾಕಿ ಪ್ರತಿಯೊಬ್ಬರು ಕೂಡ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇದ್ರ ಬಗ್ಗೆನೇ ಮಾಹಿತಿ ಇರತ್ತೆ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ, ಈಗಾಗಲೇ ನೀವು ಇದರ ಬಗ್ಗೆ ಯೂಟ್ಯೂಬ್ ದಲ್ಲಿ ನೋಡಿರ್ಬೋದು ಅಥವಾ ಗೂಗಲ್ ನಲ್ಲಿ ಕೂಡ ನೋಡಿರ್ಬೋದು. ಕೆಲವು ಜನ ನಮ್ಮ ವೆಬ್ಸೈಟ್ ಚೆಕ್ ಮಾಡ್ತಾ ಇರ್ತಾರ. ಗೂಗಲ್ ನಲ್ಲಿ ಸರ್ಚ್ ಮಾಡಿ www.com prashant.kannada.in ಗೆ ಭೇಟಿ ಅನ್ಕೊಂಡು ಅಲ್ಲಿ ಪ್ರತಿಯೊಂದು ಮಾಹಿತಿ ಇರತ್ತೆ. ಜಾಬ್ ಬಗ್ಗೆ ಸರ್ಚ್ ಮಾಡಿ ನೋಡ್ಕೋಬಹುದು, ಅಥವಾ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಆಗಲೇ ತಿಳಿಸ್ಕೊಟ್ಟಿರುವಂತೆ ಟೋಟಲ್ ಖಾಲಿ ಇರುವಂತ ಪೋಸ್ಟ್ ಎಷ್ಟೆಷ್ಟು ಖಾಲಿ ಇದಾವಂತ ಅದೆಲ್ಲ ಕೊಟ್ಟಿದ್ದಾರೆ ಅವರು. ಇದೆಲ್ಲ ಸೇರ್ಸೆ ನಿಮಗೆ 976 ಪೋಸ್ಟ್ ಇರತ್ತೆ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಈ ಒಂದು ಜೂನಿಯರ್ ಕಾರ್ಯನಿರ್ವಾಹಕ ಪೋಸ್ಟ್ಗಳು ಅರ್ಜಿ ಕರೆದಿದ್ದಾರೆ. ಅದ ನಂತರ ಜೂನಿಯರ್ ಕಾರ್ಯನಿರ್ವಾಹಕ ಪೋಸ್ಟ್ ದಲ್ಲಿ ವಿವಿಧ ಇರತ್ತೆ, ಎಕ್ಸಿಕ್ಯೂಟಿವ್ ಅಂತೇಳಿ. ಅದ ನಂತರ ಎಲೆಕ್ಟ್ರಿಕಲ್ ಪೋಸ್ಟ್ ಇರತ್ತೆ ಈ ಒಂದು ಎಕ್ಸಿಕ್ಯೂಟಿವ್ ದಲ್ಲಿ. ಅದ ನಂತರ ನಿಮ್ಮೊಂದು ಮಾಹಿತಿ ತಂತ್ರಜ್ಞಾನ ಇರತ್ತೆ ಈ ಒಂದು ಎಕ್ಸಿಕ್ಯೂಟಿವ್ ದಲ್ಲಿ. ಮತ್ತು ಈ ಒಂದು ಜೂನಿಯರ್ ಎಕ್ಸಿಕ್ಯೂಟಿವ್ ದಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇರತ್ತೆ. ಅದ ನಂತರ ಜೂನಿಯರ್ ಎಕ್ಸಿಕ್ಯೂಟಿವ್ ದಲ್ಲಿ ಇಂಜಿನಿಯರಿಂಗ್ ಮತ್ತು ಎಲೆಕ್ಟ್ರಿಕಲ್ ಇರತ್ತೆ. ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ದಲ್ಲಿ ಇಂಜಿನಿಯರಿಂಗ್ ಸಿವಿಲ್ ಇರತ್ತೆ. ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ ಕೂಡ ನಿಮಗೆ ವಿಷಯದಲ್ಲಿ ಅರ್ಜಿ ಕರೆದಿರ್ತಾರೆ. ಇದು ನಮಗೆ ಆಯ್ಕೆ ಹುದ್ದೆಗಳ ವಿವರ. ಅದ ನಂತರ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಭಾರತದಲ್ಲಿ ಕೆಲಸ ಇರತ್ತೆ. ಇದು ಒಂದು ಕಡೆ ಆಯ್ತು. ಇನ್ನು ಎಷ್ಟು ನಿಮಗೆ ಸ್ಯಾಲ್ರಿ ಕೊಡ್ತಾರೆ? ನಿಮಗೆ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ವಿಡಿಯೋ ನೋಡಿದವ್ರಿಗೆ ಗೊತ್ತೇ ಇರತ್ತೆ ಎಷ್ಟು ಕೊಡ್ತಾರೆ ಅಂತ ಹೇಳಿ. ಸಾಮಾನ್ಯವಾಗಿ 40 ಸಾವಿರದಿಂದ 1 ಲಕ್ಷ, 1 10, 1 20, 1 40 ಇಷ್ಟು ತನಕ ನಿಮಗೆ ಸ್ಯಾಲ್ರಿ ಆಗಿರತ್ತೆ. ಅರ್ಥ ಆಗ್ತಿದೆ ಅಂತ ಅನ್ಕೋತೇವೆ. ಇನ್ನು ನಿಮ್ಮ ಮುಂದೆ ಎಜುಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಯಾವ್ದ್ರಲ್ಲಿ ಎಷ್ಟೆಷ್ಟು ಎಕ್ಸ್ಪೀರಿಯನ್ಸು, ಗೆಟ್ ಸ್ಕೋರ್ದಲ್ಲಿ ಏನು, ಗೆಟ್ ಸ್ಕೋರ್ ಎಲ್ಲಿ, ಅದ ನಂತರ ನಿಮ್ಮೊಂದು ಪೇಪರ್ ಕೋಡು ಅದೆಲ್ಲ ಕೊಟ್ಟಿದ್ದಾರೆ ಅವರು. ಈ ಒಂದು ಗೆಟ್ ಸ್ಕೋರ್ ಇದ್ದಂಥ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ ಈಗಲೇ ತಿಳಿಸ್ಕೊಡ್ತಾ ಇರೋದು. ಅವ್ರ ನಂತರ ಹಂಗೆ ಹೆಂಗಂದ್ರೆ ನಡೆಯೋದಿಲ್ಲ. ಮತ್ತೆ ನಿಮಗೆ ಏಜ್ ಲಿಮಿಟ್ ಕೂಡ ನೋಡಿ ಎಷ್ಟಾಗಿರ್ಬೇಕಂತೇಳಿ ಅರ್ಜಿ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ ನಿಮಗೆ 18, ಅದ ನಂತರ ಮ್ಯಾಕ್ಸಿಮಮ್ ನಿಮಗೆ 27 ವರ್ಷ ತನಕ ಕೊಟ್ಟಿದ್ದಾರೆ. ಮತ್ತು ವಯೋಮಿತಿ ನಿಮಗೆ ಸರಿಲಿ ಕೂಡ ಇರತ್ತೆ 3 ವರ್ಷ, 5 ವರ್ಷ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ದಿನಾಂಕಕ್ಕೆ ನೋಡ್ಬೇಕಂದ್ರೆ ವಿದ್ಯಾರ್ಥಿಗಳು ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. 28ನೇ ತಾರೀಕು 28/8/2025 ಅಂದ್ರೆ ಇದೇ ತಿಂಗಳು 28ನೇ ತಾರೀಕು, ಆಗಸ್ಟ್ ತಿಂಗಳು 28ನೇ ತಾರೀಕದಂದು ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಕೊನೆಯ ದಿನಾಂಕ ಏನಿದೆಲ್ಲ ಒಂದು ತಿಂಗ್ ಟೈಮ್ ಇರತ್ತೆ, 27/9/2025 ಇಲ್ಲಿ ತನಕ ಅವಕಾಶ ಇರತ್ತೆ. ಮತ್ತು ಅರ್ಜಿ ಸಲ್ಲಿಸೋದು www.com ಇದರದ್ದು ಆಫೀಸಲ್ಲಿ ಅಂತ ವೆಬ್ಸೈಟ್ ಗೊತ್ತಿದೆಯಲ್ಲ, ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿ. ಇನ್ನು ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಎಷ್ಟು ಪರ್ಸೆಂಟೇಜ್ ಇರತ್ತೆ, ಬೇಸಿಕ್ ಇರತ್ತೆ, HR ಎಷ್ಟು ಕೊಡತ್ತೆ, ಮತ್ತು ಅದರಲ್ಲಿ ಬೇಸಿಕ್ ಪೇ ಎಷ್ಟು ಕೊಡ್ತಾರೆ ಅದೆಲ್ಲ ಕೊಟ್ಟಿದ್ದಾರೆ. 3% ಸೇರಿಸ್ಕೊಡ್ತಾರೆ ನೋಡಿ, 40ರಿಂದ 140. ಇದು ನಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಸಂಪೂರ್ಣ ಮಾಹಿತಿ ಯಾವುದೇ ರೀತಿಯ ಗೋಳಫರ ಅಂತ ತಿಳಿಸ್ಕೊಡ್ತಾರೆ. ಈಗಾಗಲೇ ತುಂಬಾ ವಿಡಿಯೋಗಳು ನೋಡಿರ್ಬೋದು. ಒಂದ್ಸರಿ ಯೂಟ್ಯೂಬ್ದಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಳ್ಳಿ. 976 ಈ ಒಂದು ಭಾರತೀಯ ವಿಮಾನ ನಿಲ್ದಾಣ ಅಂತ ಸರ್ಚ್ ಮಾಡಿ AA ಅಂತೇಳಿ, ಆಗ ನಿಮಗೆ ಡೈರೆಕ್ಟ್ ಆಗಿ ವಿಡಿಯೋಗಳು ಬರತ್ತೆ. ಇನ್ನು ಇದಕ್ಕೆ ವಿದ್ಯಾರ್ಹತೆ ಏನಾಗಿರ್ಬೇಕು, ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಆರ್ಕಿಟೆಕ್ಟರ್ ಅಂತೇಳಿ, ಇಲ್ಲಿ ವಾಸ್ತುಶಿಲ್ಪದಲ್ಲಿ ಪದವಿ ಪಾಸ್ ಆಗಿರ್ಬೇಕು, ಇದು ಕಡ್ಡಾಯವಾಗಿ. ಜೂನಿಯರ್ ಎಕ್ಸಿಕ್ಯೂಟಿವ್ ಸಿವಿಲ್ ಅಂತೇಳಿ, ಇಲ್ಲಿ ಪದವಿ BA ಅಥವಾ BTech ಇನ್ನು ಸಿವಿಲ್ ದಲ್ಲಿ ಪಾಸ್ ಆಗಿರ್ಬೇಕು. ಅದ ನಂತರ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಅಂತೇಳಿ, ಎಲೆಕ್ಟ್ರಿಕಲ್ ನಲ್ಲಿ ಪದವಿ ಪಾಸ್ ಆಗಿರ್ಬೇಕು ಅಥವಾ BA ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ನೋಡಿ, BA ಅಂದ ಮೇಲೆ ಕೆಲವು ಜನ BA ಕೆಲಸ ಇರುತ್ತೆ ಅವರಿಗೆ, ವಿದ್ಯಾರ್ಥಿಗಳಿಗೆ BA ಅಂದ ಮೇಲೆ ಕೆಲವು ಜನ ಏನಂತಾರ BA ಅಂತ ತಿಳ್ಕೊತಾರ. BA ಅಲ್ಲ, BA ನೋಡಿ ಅಂದ್ರೆ ಇದರಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಈಗ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಇನ್ನು ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಾನಿಕಲ್ಸ್ ಅಂತೇಳಿ, ಇಲ್ಲಿ ಎಲೆಕ್ಟ್ರಾನಿಕಲ್ಸ್ ದೂರ ಸಂಪರ್ಕ, ಅದ ನಂತರ ಎಲೆಕ್ಟ್ರಿಕಲ್ ನಲ್ಲಿ ಪದವಿ ಪಾಸ್ ಆದವರು ಪದವಿ, ಅದ ನಂತರ BA ಅಥವಾ BTech ಆಗಲೇ ತಿಳಿಸ್ಕೊಟ್ಟಿರುವಂತೆ. ಇನ್ನು ಕೊನೆಯದಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಮಾಹಿತಿ ತಂತ್ರಜ್ಞಾನ IT, ಅದ ನಂತರ ಎಲೆಕ್ಟ್ರಾನಿಕ್ಸ್ MEC ಯಲ್ಲಿ ಪದವಿ ಅಥವಾ BA BTech ಇದೆಲ್ಲ ಪಾಸ್ ಆಗಿರಬೇಕು. ಇನ್ನು ವಯೋಮಿತಿ ಆಗಲೇ ತಿಳಿಸ್ಕೊಟ್ರು ಅಂತ ನಿಮ್ಗೆ ಗೊತ್ತಿರತ್ತೆ. ಇನ್ನು ಅರ್ಜಿ ಶುಲ್ಕ ಅಂತೂ ಸಾಮಾನ್ಯವಾಗಿ 300 ರೂಪಾಯಿ ಇರತ್ತೆ. ಉಳಿದಂತ ಎಲ್ಲ ಒಂದು ಅಭ್ಯರ್ಥಿಗೆ SC ST ಅಲ್ಲಿರುವಂತ ಕೆಲಸ ಮಾಡುವಂತ ಅನುಭವಸ್ಥರಿಗೆ ಮತ್ತೆ ಇನ್ನು ತರಬೇತಿದಾರರಿಗೆ ಅಂದ್ರೆ ಅಪ್ರೆಂಟಿಸ್ ಇದ್ದವರಿಗೆ ಅವ್ರಿಗೆ ಬಿಟ್ಟು ಉಳಿದಂತವ್ರಿಗೆ 300 ರೂಪಾಯಿ. ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಮತ್ತೆ ಇದ್ರ ಜೊತೆಯಲ್ಲಿ ಇನ್ನೊಂದು ಹೇಳ್ಬೇಕು, ಯಾರಿಗೆ ಏನು ಅಂತ ಇದರ ಒಂದು ನೋಟಿಸ್ ಕೊಟ್ಟಿರ್ತಾರೆ ಅವ್ರ ಕೆಳಗಡೆ. ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ ಈ ಒಂದು ನೋಟಿಸು. ಇದು ಭಾರತೀಯ ವಿಮಾನ ನಿಲ್ದಾಣ ಆಗಿರತ್ತೆ. ಮೊನ್ನೆ ನಾನು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತಹ ವಿಮಾನ ನಿಲ್ದಾಣ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಆಲ್ರೆಡಿ. ಇದು 976 ಪೋಸ್ಟ್. ಅಪ್ಲಿಕೇಶನ್ ಹಾಕಿ, ಎಕ್ಸ್ಪೀರಿಯನ್ಸ್ ಇದ್ದವರು ಇಲ್ಲದವರು ಅಪ್ಲಿಕೇಶನ್ ಹಾಕಿ, ಮತ್ತೆ ಅಪ್ರೆಂಟಿಸ್ ಇದ್ದವರು ಕೂಡ ಅಪ್ಲಿಕೇಶನ್ ಹಾಕಿ. ನೋಡಿ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ.